ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಬರ್ತಡೇ ಐತಿ. ಐ ಆಮ್ ಟರ್ನಿಂಗ್ 21 22 ಟರ್ನ್ ಆಗತ್ತೀನಿ. ಆ್ಯಂಡ್ ನನ್ನ ಬಗ್ಗೆ ಯಾರ್ಯಾರಿಗೆ ಗೊತ್ತಿಲ್ಲ, ಇವತ್ತೊಂದು ಸ್ವಲ್ಪ ಹೇಳಿಬಿಡ್ತೀನಿ ನನ್ನ ಬಗ್ಗೆ. ನಾನು ಐ ಆಮ್ ಇನ್ಫ್ಲೂಯೆನ್ಸರ್. ನಾನು ಇನ್ಸ್ಟಾಗ್ರಾಮ್ನಾಗ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನು ಮಾಡ್ತೀನಿ. ಡಿಜಿಟಲ್ ಮಾರ್ಕೆಟರ್ ಕೈಂಡ್ ಆಫ್ ಯು ಸೇ. ಐ ಸ್ಟೇ ಇನ್ ಬೆಲ್ಗಾಮ್ ಆ್ಯಂಡ್ ಎಸ್ ಐ ಆಮ್ 22 ಇಯರ್ ಓಲ್ಡ್. ಹಂಗೆ ಇವತ್ತು ನಾನು ಒಂದು ಸ್ವಲ್ಪ ಕೊಲ್ಯಾಬ್ಸೂ ಅದಾವ. ಸೊ ಕೊಲ್ಯಾಬ್ಸ್ ಅದಾವು, ಆಮೇಲೆ ಮೀಟಿಂಗ್ಸ್ ಅದಾವು. ಜಸ್ಟ್ ನನ್ನ ಜೊತೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಡಿಸೈಡ್ ಮಾಡಿದ್ದೀನಿ. ಯಾ ಐ ಜಸ್ಟ್ ಟುಕ್ ಶವರ್. ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ. ಪ್ರಾಬಬ್ಲಿ ನಾನು ಎವ್ರಿ ಸಂಡೇ ನಾನು ಹೋಗಕ್ಕೆ ಟ್ರೈ ಮಾಡ್ತೇನೆ ದೇವಸ್ಥಾನಕ್ಕೆ. ಸ್ಕಿನ್ ಕೇರ್ದಾಗ ನಾನು ಪ್ಲಮ್ದು ಎಲ್ಲಾನು ಯೂಸ್ ಮಾಡ್ತೀನಿ. ಸೊ ಪ್ಲಮ್ ನನಗೆ ರಿಸಲ್ಟ್ ಭಾಳ ಚಲೋ ಅನಿಸ್ತೈತಿ. ದ್ಯಾಟ್ಸ್ ವೈ ಲೈಕ್ ಸನ್ಸ್ಕ್ರೀನ್ ಆಯಿತು, ಆಮೇಲೆ ಸಿರಮ್ ಆಯಿತು, ಎಲ್ಲಾನು ನಾನು ಪ್ಲಮ್ದಿಂದನೇ ಯೂಸ್ ಮಾಡ್ತೇನೆ. ರಿಸಲ್ಟ್ ಬೆಸ್ಟ್ ಐತಿ. ಸೊ ನೀವು ಏನಾದರೂ ಒಂದೇ ಬ್ರ್ಯಾಂಡ್ ಯೂಸ್ ಮಾಡ್ಬೇಕಂತ ಅಂದ್ರೆ ಐ ರೆಕಮೆಂಡ್ ಯು ಲೈಕ್ ಪ್ಲಮ್ದನ್ನ ನೀವು ಬ್ರ್ಯಾಂಡ್ ಯೂಸ್ ಮಾಡ್ರಿ. ಆ್ಯಂಡ್ ಲಿಪ್ಸ್ಟಿಕ್ ಬಂದ ಬ್ರೌನ್ ಕಲರ್ದು ಐತಿ. ಇದನ್ನ ನಾನು ಜುಡಿಯೋದಾಗ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 2 years ಆಯಿತು ಸೇಮ್ ಕಲರ್ ಯೂಸ್ ಮಾಡತ್ತೀನಿ. And also this matches my nail. Almost skincare ಎಲ್ಲ ಆಯಿತು. And then lastly perfume obviously Charlie brand ಅದಿದೆ. ಆಲ್ ಡನ್. ಮೇಕಪ್ಗಿನ್ನ ಜಾಸ್ತಿ ಸ್ಕಿನ್ ಕೇರ್. ಆ್ಯಕ್ಚುಲಿ ಜನ ಅನ್ಕೊಂತಾರೆ ಮೇಕಪ್ ಆ್ಯಂಡ್ ಸ್ಕಿನ್ ಕೇರ್ ಈಸ್ ಆಲ್ ಕಮ್ಸ್ ಇನ್ ಮೇಕಪ್ ಅಂತ ಹೇಳಿ. ಬಟ್ ಮೇಕಪ್ ಇಸ್ ಡಿಫ್ರೆಂಟ್ ಆ್ಯಂಡ್ ಸ್ಕಿನ್ ಕೇರ್ ಇಸ್ ಡಿಫ್ರೆಂಟ್. ನಾನು ಇಷ್ಟೆಲ್ಲ ಒಳಗೆ ಸಿರ್ಫ್ ಇದು ಲಿಪ್ಸ್ಟಿಕ್ ಒಂದನ್ನು ನಾನು ಮೇಕಪ್ ಹಾಕೊಂಡಿದ್ದೀನಿ, ಬಾಕಿ ಎಲ್ಲ ಸ್ಕಿನ್ ಕೇರ್ ಐತಿ. ಸೊ ನಮ್ದು ಯಾವತ್ತು ಸ್ಕಿನ್ ಹೆಂಗೆ ಅಂತಂದ್ರೆ, ನಾವು ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೊಲದಾಗ ಬೆಳೆ ಹಾಕಿದಿರಿ ಅಂತ ಅಂದ್ರೆ ಅದು ಚಲೋ ಬರ್ಬೇಕಂತ ಹೇಳಿ ಆಬ್ವಿಯಸ್ಲಿ ಅದಕ್ಕೆ ಗೊಬ್ಬರ ಅದು ಹಾಕ್ತಾರಲ್ಲ. ಸೊ ಲೈಕ್ ದ್ಯಾಟ್ ಓನ್ಲಿ ನಾನು ಎಕ್ಸಾಂಪಲ್ ಕೊಡತ್ತೀನಿ ಜಸ್ಟ್. ಸೊ ನಮ್ಮ ಸ್ಕಿನ್ಗೂ ಹಂಗೆ ನಾವು ಎಷ್ಟು ಕೇರ್ ಮಾಡ್ತೀವಲ್ಲ ಅಷ್ಟು ಅದು ಚಲೋ ಆಗ್ತೈತೆ, ಅಷ್ಟೊಂದು ಗ್ಲೋ ಬರ್ತೈತಿ. ಸೊ ಎಸ್, ದಿಸ್ ಇಸ್ ದ ಸ್ಕಿನ್ ಕೇರ್. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಂಪ್ಲೀಟ್ ವಿಡಿಯೋ ಬೇಕಂತ ಅಂದ್ರೆ ಜಸ್ಟ್ ಟೆಕ್ಸ್ಟ್ ಮೀ. ಐ ಡೂ ಅ ಕಂಪ್ಲೀಟ್ ಸ್ಕಿನ್ ಕೇರ್ ವಿಡಿಯೋ ಆರ್ ರೂಟೀನ್ ವಾಟ್ ಎವರ್. ಸೊ ನಾನು ಡೈರೆಕ್ಟ್ಲಿ ಬಸ್ತಿಗೆ ಬಂದೆ. ಒಳಗಡೆ ವಿಡಿಯೋ ಮಾಡೋಕೆ ಅಲಾವಿರಲ್ಲ. ಮನೆಗೆ ಬಂದ ತಕ್ಷಣ ಸಾಕಷ್ಟು ಮೆಸೇಜ್ ಬಂದಿದ್ದು ಇನ್ಸ್ಟಾಗ್ರಾಮ್ದಾಗ. ಸೊ ಎಲ್ಲದಕ್ಕೂ ರಿಪ್ಲೈ ಮಾಡ್ಬೇಕಾಗ್ತತಿ. ಆ್ಯಂಡ್ ಲುಕ್ ಆಟ್ ಹಿಯರ್ ಎಷ್ಟು ನೋಟಿಫಿಕೇಶನ್ ಬಂದಾವೆ. ಆ್ಯಕ್ಚುಲಿ ನಾನು ಒಂದು ಸ್ಟೋರಿನೂ ಇಟ್ಟಿಲ್ಲ, ಬಟ್ ಸ್ಟಿಲ್ ನಂದು ಹಳೆ ಫ್ರೆಂಡ್ಸ್ ಯಾರಿಗೆ ನನಗೆ ಗೊತ್ತು ನನ್ನ ಬರ್ತಡೇ ಇವತ್ತು ಐತೆ ಅಂತ ಹೇಳಿ ಅವರೆಲ್ಲರೂ ನಾನು ಮೆನ್ಷನ್ ಮಾಡಿ ಸ್ಟೋರೀಸ್ ಹಾಕಿದರು. ಆಲ್ಸೋ ಐ ಗಾಟ್ ಸರ್ಪ್ರೈಸಸ್ ಫ್ರಮ್ ಮೈ ಹೋಮ್. ಸೊ ಇದು ನನ್ನ ಬೆಸ್ಟ್ ಫ್ರೆಂಡ್ ಕಳಿಸಿದ್ಲ. ಆಲ್ಮೋಸ್ಟ್ ಕಾಲೇಜ್ ಎಲ್ಲ ಸೇಮ್ ಇದ್ರೊಳಗೆ ಕಲ್ತಿದ್ವಿ ನಾವು. ಆ್ಯಂಡ್ ವಿ ಆರ್ ನಾಟ್ ಟುಗೆದರ್ ರೈಟ್ ನಾವು ಬಿಕಾಸ್ ಶಿ ಈಸ್ ಇನ್ ಅನದರ್ ಸಿಟಿ. ಅದ್ರ ಸಲುವಾಗಿ ಶಿ ಹ್ಯಾಡ್ ಸೆಂಟ್ ಮಿ ಅ ಫ್ಲವರ್. ಶಿ ನೋಸ್ ದ್ಯಾಟ್ ಐ ಲವ್ ಫ್ಲವರ್ಸ್. And there is also one rose. There is also one rose. Rosy rose. ಆಲ್ಸೋ ಅದರಲ್ಲಿ ರಿಟರ್ನ್ ಲೆಟರ್ ಅನ್ನೋ ಇತ್ತು. ದಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಟೋಟಲಿ. ಅದಾದಮೇಲೆ ಪಪ್ಪ ಬಂದಿದ್ರು. ಸೊ ಅವ್ರ ಜೊತೆ ಆರ್ಮಿ ಕ್ಯಾಂಟೀನಿಗೆ ಬಂದಿದ್ದೆ. ಆ್ಯಂಡ್ ಯು ನೋ ರೈಟ್, ಆರ್ಮಿ ಕ್ಯಾಂಟೀನ್ದಾಗೂ ವಿಡಿಯೋ ಮಾಡೋಕೆ ಅಲಾವಿರಲ್ಲ. ಬಟ್ ಸ್ಟಿಲ್ ಐ ಹ್ಯಾಡ್ ಮ್ಯಾನೇಜೆಡ್ ಸಮಥಿಂಗ್. ಪಪ್ಪ ಭಾಳಷ್ಟು ಸ್ನ್ಯಾಕ್ಸ್ ಕೊಟ್ಟು ಅಲ್ಲಿಂದ ವರ್ಕ್ ಎಲ್ಲ ಪೆಂಡಿಂಗ್ ಇತ್ತಂತ ಹೇಳಿ ಪ್ರತಿಮೇಶನ್ ಕರ್ಕೊಂಡು ಡೈರೆಕ್ಟ್ ಟೀ ಟೋಸ್ಟ್ ಕೆಫೆಗೆ ಬಂದೆ. ಸೊ ವಿ ಹ್ಯಾಡ್ ಅ ಲಾಟ್ ಆಫ್ ಪೆಂಡಿಂಗ್ ವರ್ಕ್. ಬಂದಿವಿ ಅಂತಂದ್ರೆ ಇಲ್ಲಿ ಫ್ರೀ ವೈಫೈ ಇದೆ, ಬಂದಿವಿ. ಬಟ್ ನಮ್ದು ಮೇನ್ ಟಾರ್ಗೆಟ್ ಐತಿ. ಸೊ ಅದನ್ನ ಮುಗಿಸ್ಕೊಂಡ ಬೇಗ ನಾವು ಇನ್ನೊಂದು ಕಿಯೋಸ್ಕ್ ಅಂತ ಹೇಳಿ ಕೊಲಾಬ್ರೇಷನ್ ಇತ್ತು, ಅಲ್ಲಿಗೆ ಬಂದ್ವಿ. ಇಷ್ಟು ಕ್ವಿಕ್ ಇತ್ತಂತ ಅಂದ್ರೆ ಫುಲ್ ಡೇ ಬಿಸಿ ಇತ್ತು. ಹೆಂಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ಇವಾಗ ನಾವಿದ್ದೀವಿ ಚೂಚಾದಾಗ, ಚೂಚಾವ್ ಅಂತ ಹೇಳಿ. ಸೊ ಇಲ್ಲಿ ಒಂದು ರೆಸ್ಟೋರೆಂಟ್ ಐತಿ. ಸೊ ಇಲ್ಲಿ ಬಂದಿದ್ದೇವೆ. ಇವಾಗ ಫುಡ್ ಬಂದೈತಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋ ಮಾಡತ್ತಾರ. ಆ್ಯಂಡ್ ನನ್ನ ಪಾರ್ಟ್ನರ್ಸ್ ನನಗೆ ಸ್ನ್ಯಾಪ್ ತೊಗೊಳಕತ್ತಾರ. ಇಲ್ಲೇ ಗುಡ್ ಡೇ. ಸೊ ಇವತ್ತಿನ ಲಾಸ್ಟ್ ಕೊಲಾಬ್ರೇಷನ್ದ ಚೂಚಾವ್ ಅಂತ ಹೇಳಿ ಚೈನೀಸ್ ಕೆಫೆ. ಇವತ್ತಿನ ದಿನಾನ ಹೆಂಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ, ಅಷ್ಟು ಬಿಸಿ ಇದ್ವಿ. ಫ್ರಮ್ ದೇರ್ ವಿ ಕೇಮ್ ಟು ತಿನ್ನಿರಿ. ಪ್ರಥಮೇಶ್ ಈಸ್ ಹೆಲ್ಪಿಂಗ್ ಔಟ್. ಟೆಕ್ನಿಷಿಯನ್. ಸಿ ಆಲ್ ಟ್ಯಾಲೆಂಟೆಡ್ ಪೀಪಲ್ಸ್ ಐ ಹ್ಯಾವ್ ಅರೌಂಡ್ ಮೀ. ಓಕೆ, ಚಾಯ್ ಪಿ ಲೋ ಗೈಸ್, ಗರಂ ಹೈ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಬರ್ತ್ಡೇ ವ್ಲಾಗ್. ಸೊ ನೀವೆಲ್ಲ ಅನ್ಕೊಂಡಂಗೆ ಕೇಕ್ ತೊಗೊಂಬಂದು ಕಟ್ಟೆಲ್ಲ ಮಾಡಿ ಫುಲ್ ಗ್ರ್ಯಾಂಡ್ ಆಗಿ ಮಾಡಿ ಎಲ್ಲೋ ಹೋಗಿ ಈ ಥರ ಪಾರ್ಟಿ ಗೀಟ್ ಎಲ್ಲ ಮಾಡಿ ಫುಲ್ ಮನಿ ಸ್ಪೆಂಡ್ ಮಾಡಿರ್ತೇನೆ ಅಂತ ಅನ್ಕೊಂಡಿರ್ತೀನಿ. ನೋ, ಆ್ಯಕ್ಚುಲಿ ನನಗೆ ಬರ್ತ್ಡೇ ಆ್ಯಂಡ್ ರೆಗ್ಯುಲರ್ ಡೇ ಎವ್ರಿ ಡೇಸ್ ಆರ್ ಸೇಮ್ ಫಾರ್ ಮೀ. ಬಿಕಾಸ್ ನಾನು ವರ್ಕ್ ಯಾವಾಗ ಮಾಡ್ತೀನಿ ದಟ್ ಡೇ ಐ ವಿಲ್ ಬಿ ವೆರಿ ಹ್ಯಾಪಿ. ಒಂದು ದಿನ ವರ್ಕ್ ಮಾಡಿರ್ತೇನೆ, ಆ ದಿನ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಆ ದಿನ ಇನ್ನೊಂಥರ ಫುಲ್ ಖುಷಿ ಆಗಿರ್ತಾರೆ. ನಾನು ಇವನ್ ನನ್ನ ಫ್ರೆಂಡ್ಸೂ ಹಂಗದಾರೆ. ಯಾರೂ ಈ ಥರ ಕ್ಲಬ್ಸ್ ಆ್ಯಂಡ್ ಪಾರ್ಟಿ ಗಿಟೀಸ್ ಈ ಥರ ಯಾರೆಲ್ಲ ಎಲ್ಲರೂ ಹಾರ್ಡ್ ವರ್ಕಿಂಗ್ ಅದಾರ. ಆ್ಯಂಡ್ ದೇ ಆರ್ ವೆರಿ ಕೇರಿಂಗ್ ಫಾರ್ ಮೀ. ಫಾರ್ ಎಕ್ಸಾಂಪಲ್ ನನ್ನ ಒಬ್ಬಳು ಫ್ರೆಂಡ್ ಅದಾಳ ಲಕ್ಷ್ಮಿ ಅಂತ ಹೇಳಿ. ಆಕಿ ಪೋಸ್ಟ್ ಆಫೀಸ್ನಾಗ ವರ್ಕ್ ಮಾಡ್ತಾಳೆ, ಗೌರ್ಮೆಂಟ್ ಜಾಬ್. ಶಿ ಈಸ್ ಲೈಕ್ 22 ಬಟ್ ಶಿ ಈಸ್ ವರ್ಕಿಂಗ್ ಇನ್ ದಿಸ್ ಆ್ಯಸ್ ಎ ಗೌರ್ಮೆಂಟ್ ಆಫೀಸರ್. ಶಿ ಈಸ್ ವರ್ಕಿಂಗ್. ಆಕಿ ತನ್ನ ವರ್ಕ್ ಮುಗಿದ ಕೂಡಲೇ ಆಕೆ ಆರಾಮಿರಲಿಲ್ಲ. ಸ್ಟಿಲ್ ಶಿ ಹ್ಯಾಸ್ ಕಮ್ ಟು ಮೈ. ವಿ ಸೆಲೆಬ್ರೇಟೆಡ್ ಸ್ಮಾಲಿ ಆ್ಯಂಡ್ ಶಾರ್ಟ್ಲಿ. I love you guys and thank you so much for your birthday wishes.